ಈ 3 ವರ್ಷ ಚಿಕ್ಕ ಮಗು ಅಪಾರ್ಟ್ಮೆಂಟ್ ಅಲ್ಲಿ ಆಟ ಆಡ್ತಾ ಇರ್ಬೇಕಾದ್ರೆ ಮಿಸ್ ಆಗ್ಬಿಡುತ್ತೆ. ಈಗ ಪೊಲೀಸ್ನವರು ಕೂಡ ಅಲ್ಲಿಗೆ ಬಂದು ಆ ಮಗುನ ಹುಡುಕ್ತಾ ಇರ್ತಾರೆ. ನೆಕ್ಸ್ಟ್ ಡೇ ಆ ಮಗು ಈಗ ಒಂದು ಸೂಟ್ ಕೇಸ್ ನಲ್ಲಿ ಸತ್ತೋಗಿರೋ ಸ್ಥಿತಿನಲ್ಲಿ ಸಿಗುತ್ತೆ. ಈಗ ಪೊಲೀಸ್ನವರು ಕೂಡ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಆ ಮಗು ಲಾಸ್ಟ್ ಆಗಿ ಸ್ಟೀಫನ್ ಅವನ ಮನೆಗೆ ಹೋಗಿರುತ್ತೆ. ಅವ್ನ ಮನೆಯಲ್ಲಿರೋ ನಾಯಿ ಮರಿ ಅಂತ ಹೇಳಿದ್ರೆ ಆ ಹುಡುಗಿಗೆ ತುಂಬಾ ಇಷ್ಟ. ಅದಕ್ಕೆ ಆ ನಾಯಿ ಮರಿನ ಅವಳಿಗೆ ಗಿಫ್ಟ್ ಕೊಟ್ಟಿರ್ತಾನೆ. ಸೊ ಅವನೇ ಏನಾದ್ರೂ ಈ ಮಗುನ ಸಾಯಿಸ್ಬಿಟ್ಟಿದಾನೆ ಅಂತ ಹೇಳಿ ಅವನಿಗೆ ಹೊಡೆದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆಕ್ಚುಲಿ ಏನ್ ನಡೆದಿದೆ ಅಂತ ಹೇಳಿದ್ರೆ ಒಬ್ಬ ಕುಡುಕ ಒಂದು ನಾಯಿ ಮರಿನ ಇಟ್ಕೊಂಡು ಇಬ್ರು ಹೆಣ್ಮಕ್ಳಿಗೆ ತುಂಬಾ ಟಾರ್ಚರ್ ಕೊಡ್ತಾ ಇರ್ತಾನೆ. ಅದನ್ನ ಹುಡುಗಿ ಈಗ ಬಂದು ಅವ್ರ ಅಮ್ಮನ ಹತ್ರ ಹೇಳ್ತಾಳೆ. ಅವ್ರ ಅಮ್ಮ ಈಗ ಯಾವನವನು ತೋರ್ಸ್ಪಾ ಅಂತ ಹೇಳಿ ಮಗಳನ್ನ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಆಗ್ಲೇ ಈ ಮಗನು ಕೂಡ ಗಿಫ್ಟ್ ಕೊಟ್ಟಿದ್ದ ನಾಯಿನ ಕರ್ಕೊಂಡು ಬರ್ತಾ ಇರ್ತಾಳೆ. ಅವ್ರ ಅಮ್ಮ ಈಗ ಇದೇ ನಾಯಿ ಮರಿ ಅಂತ ತಪ್ಪು ತಿಳ್ಕೊಂಡು ಅದನ್ನ ಮಾಡಿ ಮೇಲಿಂದ ಕೆಳಗೆ ಎಸ್ತು ಬಿಡ್ತಾಳೆ. ಬಟ್ ಅಲ್ಲಿ ಆ ನಾಯಿ ದಾರನ ಇಟ್ಕೊಂಡಿದ್ದ ಮಗುನು ಕೂಡ ಕೆಳಗಡೆ ಬಿದ್ದು ಸತ್ತೋಗ್ಬಿಡುತ್ತೆ. ಅದನ್ನ ನೋಡಿ ಅವರೆಲ್ಲ ಭಯ ಪಟ್ಟು ಒಂದ್ ಸೂಟ್ ಕೇಸ್ ಅಲ್ಲಿ ಆ ಮಗುನಿಟ್ಟು ಅಲ್ಲಿಂದ ಬಂದ್ಬಿಡ್ತಾರೆ. ಅದನ್ನೆಲ್ಲ ನೋಡ್ತಾ ಇದ್ದ ಮಗಳು ಫ್ರೆಂಡ್ ಈಗ ನನಗೆ ತುಂಬಾ ಭಯ ಆಗ್ತಿದೆ, ಪೊಲೀಸ್ ಹೇಳ್ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಅವಳು ಕೂಡ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ತಳ್ಳಿ ಉಸಿರು ಕಟ್ಟಿಸಿ ಸಾಯಿಸ್ಬಿಡ್ತಾಳೆ. ಅದನ್ನ ಒಬ್ಬ ಡಾಕ್ಟರ್ ಕೂಡ ನೋಡ್ಬಿಡ್ತಾನೆ. ಅವನೀಗ ನಿಮ್ಮಿಬ್ಬರನ್ನ ಪೊಲೀಸಿಗೆ ಇಟ್ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಅವಳೀಗ ಅವನನ್ನು ಕೂಡ ಮಾಡಿ ಮೇಲಿಂದ ತಳ್ಳಿ ಸಾಯಿಸ್ಬಿಡ್ತಾಳೆ. ಸೊ ಒಂದ್ ಕೊಲೆನ ಮುಚ್ಚಾಕೋದಕ್ಕೆ ಹೋಗಿ ಇನ್ನೂ 2 ಕೊಲೆನ ಮಾಡ್ತಾಳೆ. ಸೊ ಇದೇ ವಿಷಯನೆಲ್ಲ ಈಗ ಪೊಲೀಸ್ ಹತ್ರ ಹೇಳಿ ತಪ್ಪೊಪ್ಕೊಂಡು ರೆಡಿ ಆಗಿ ಬರ್ತೀನಿ ಅಂತ ಹೇಳಿ ಮನೆ ಒಳಗಡೆ ಹೋಗ್ತಾಳೆ. ಮನೆ ಒಳಗಡೆ ಹೋದವಳು ತಾನೇ ಬೆಂಕಿ ಹಚ್ಕೊಂಡು ಸತ್ತೋಗ್ಬಿಡ್ತಾಳೆ. ಸೊ ಹೀರೋನು ಈಗ ಬೇಗ ಮನೆ ಒಳಗಡೆ ಹೋಗಿ ಅವ್ರ ಮಗಳನ್ನೊಬ್ಬಳನ್ನ ಹೇಗೋ ಕಾಪಾಡ್ಕೊಂಡು ಹೊರಗಡೆ ಕರ್ಕೊಂಡ್ ಬರ್ತಾನೆ. ಅಲ್ಲಿಗ ಅವ್ರ ಮಗಳನ್ನ ನೋಡಿ ನಮ್ ಹೀರೋನ ನೋಡಿ ಒಂದು ಗೋಸ್ಟ್ ಸ್ಮೈಲ್ ಕೊಡ್ತಾಳೆ. ಅಲ್ಲೇ ನಮಗೀಗ ಕಥೆಯ ಮೈಂಡ್ ಬ್ಲೋವಿಂಗ್ ಸತ್ಯ ಆಚೆ ಬರುತ್ತೆ. ಅವ್ರ ಅಮ್ಮ ಪೊಲೀಸ್ ಹತ್ರ ಹೇಳಿರೋದೆಲ್ಲ ಬರೀ ಸುಳ್ಳೆ. ಈ ಹುಡುಗಿನ ನಾಯಿ ಮರಿನ ಮೇಲಿಂದ ಕೆಳಗಡೆ ಬಿಸಾಕಿರ್ತಾಳೆ. ಹಾಗೆ ಆ ಮಗುನು ಕೂಡ ಮೇಲಿಂದ ಕೆಳಗಡೆ ಬಿದ್ದಿರುತ್ತಲ್ವಾ, ಅದನ್ನೀಗ ತನ್ನ ಮನೆಗೆ ತಗೊಂಡ್ ಬಂದಿರ್ತಾಳೆ. ಅದನ್ನೀಗ ಅವ್ರ ಅಮ್ಮ ನೋಡಿ ಭಯ ಪಟ್ಟು ಆ ಮಗುನ ಒಂದ್ ಸೂಟ್ ಕೇಸ್ ಅಲ್ಲಿ ಇಟ್ಟು ಅಲ್ಲಿಂದ ಬಂದಿರ್ತಾಳೆ. ಅವಳ ಫ್ರೆಂಡ್ ಕೂಡ ಯಾವತ್ತಾದ್ರೂ ಇವಳು ಒಂದಿನ ಪೊಲೀಸ್ಗೆ ಹಾಕೊಟ್ಬಿಡ್ತಾಳೆ ಅಂತ ಹೇಳಿ ಅವಳನ್ನು ಕೂಡ ನೀರಲ್ಲಿ ಮುಳುಗಿಸಿ ಸಾಯಿಸ್ಬಿಟ್ಟಿರ್ತಾಳೆ. ಹಾಗೆ ಆ ಡಾಕ್ಟರ್ನು ಕೂಡ ಇವಳೆ ಮೇಲಿಂದ ತಳ್ಳಿ ಅವನ ಕಥೆನೂ ಕೂಡ ಕ್ಲೋಸ್ ಮಾಡ್ಬಿಟ್ಟಿರ್ತಾಳೆ. ಇವರು ನೋಡಿದ್ರೆ ಎಲ್ಲೋ ನೋಡಿದೀನಿ ಅನ್ನೋ ಫೀಲಿಂಗ್ ಬರ್ತಾ ಇರ್ಬೇಕಲ್ವಾ. ಇವರು ಕನ್ನಡದಲ್ಲಿ ಒಂದು ಮೂವಿನ ಮಾಡಿದ್ದಾರೆ. ಆ ಮೂವಿ ಯಾವುದು ಅಂತ ಗೊತ್ತಾದ್ರೆ ಕೆಳಗಡೆ ಕಾಮೆಂಟ್ ನಲ್ಲಿ ಹೇಳಿ. ಹಾಗೆ ಪ್ರತಿದಿನ ಹೊಸ ವಿಡಿಯೋಸ್ಗೋಸ್ಕರ ಫಾಲೋ ಮಾಡೋದು ಮಾತ್ರ ಮರ್ತ ಹೋಗ್ಬೇಡಿ. ಥ್ಯಾಂಕ್ ಯು.